ಎನ್ಡಿಎ ಅಭ್ಯರ್ಥಿಗಳಿಂದ ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಮಾಡಿದ ವಿಚಾರ. ಮಠಕ್ಕೆ ಭಕ್ತರಾಗಿ ಬಂದಿದ್ವಿ ಅಂತ ಮೈತ್ರಿ ನಾಯಕರು ಹೇಳಿದ್ರು. ಆದರೆ ನಾಯಕರ ಭೇಟಿ ಹಿಂದೆ ರಾಜಕೀಯ ಲೆಕ್ಕಾಚಾರಗಳೇ ಇದೆ. ಶ್ರೀಗಳ ಭೇಟಿಯಿಂದ ಎನ್ಡಿಎ ಅಭ್ಯರ್ಥಿಗಳಿಗೆ ಭಾರಿ ಲಾಭ ಆಗಿದೆಯಾ? ಹಾಗಿದ್ರೆ ನ್ಯೂಸ್ ಫಸ್ಟ್ ನಲ್ಲಿ ಭೇಟಿ ಹಿಂದಿನ ಲೆಕ್ಕಾಚಾರದ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸೊ ಎನ್ಡಿಎ ಆಗಿರುವಂಥ ಲಾಭಗಳೇನು ಈ ಭೇಟಿಯಿಂದ? ಹಾಗಿದ್ರೆ ನೋಡ್ತಾ ಹೋಗೋದಾದ್ರೆ ಎಲ್ಲ ರೀತಿಯಾದಂತಹ ಲೆಕ್ಕಾಚಾರಗಳನ್ನು ಮಾಡಿ ಅಳೆದು ತೂಗಿ ಈ ರೀತಿಯಾಗಿ ಎನ್ಡಿಎ ಅಭ್ಯರ್ಥಿಗಳು ಮಠಕ್ಕೆ ಭೇಟಿ ಕೊಟ್ಟು ರಾಜಕೀಯ ಲೆಕ್ಕಾಚಾರ ಇಟ್ಕೊಂಡು ಅದನ್ನು ವರ್ಕೌಟ್ ಮಾಡೋ ನಿಟ್ಟಿನಲ್ಲಿ ಸ್ವಾಮಿಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದಿರುವಂಥದ್ದು. ಏನೆಲ್ಲ ಲಾಭಗಳು ಆಗಿದ್ರೆ ರಾಜಕೀಯ ಲೆಕ್ಕಾಚಾರಗಳು ಏನಿದೆ ಇದರಲ್ಲಿ ನೋಡ್ತಾ ಹೋಗೋಣ. ಮೊದಲನೇದು, ಮೊದಲ ಹಂತದ ಚುನಾವಣೆ ನಡೆಯೋ 14 ಕ್ಷೇತ್ರಗಳಲ್ಲಿ ಒಂದು ರೀತಿ ಬೂಸ್ಟರ್ ಡೋಸ್ ಸಿಕ್ಕಿದ ಹಾಗೆ ಇದು ಎನ್ಡಿಎ ಅಭ್ಯರ್ಥಿಗಳಿಗೆ. ಮೊದಲ ಹಂತದ 14 ಕ್ಷೇತ್ರಗಳಲ್ಲಿ, ಈ 14 ಕ್ಷೇತ್ರಗಳಲ್ಲಿ ಹಲವು ಕಡೆಗಳಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕ ಆಗಿರೋದು. ಹೀಗಾಗಿ ಇದನ್ನು ಗಮನದಲ್ಲಿ ಇಟ್ಕೊಂಡು ಈ ಭೇಟಿ ಮಹತ್ವದ್ದಾಗಿದೆ. ಮೂರನೇ ವಿಚಾರ, ನಿರ್ಮಲಾನಂದ ಶ್ರೀ ಭೇಟಿಯಿಂದ ಮತಗಳನ್ನು ಸೆಳೆಯೋದಕ್ಕೆ ಅನುಕೂಲ ಆಗುತ್ತೆ, ಒಕ್ಕಲಿಗ ಸಮುದಾಯದ ಮತಗಳನ್ನು ಸೆಳೆಯೋದು ಸುಲಭ ಆಗುತ್ತೆ ಅನ್ನೋದು. ನಾಲ್ಕನೇದು, ಕೆಲವೊಂದು ಕ್ಷೇತ್ರಗಳಲ್ಲಿ 50-50 ಅನ್ನೋ ಲೆಕ್ಕಾಚಾರ ಇದೆ. ಅಂದರೆ ಏನಾಗಬಹುದು ರಿಸಲ್ಟ್ ಅನ್ನೋದಿಲ್ಲ, ನಿರ್ಣಾಯಕ ಪಾತ್ರ ವಹಿಸೋದು ಒಕ್ಕಲಿಗ ಮತಗಳು ಅಂತಿದೆ. ಆ ಒಕ್ಕಲಿಗ ಮತಗಳಿಗಾಗಿ ಈಗ ಫೈಟ್ ನಡೀತಾ ಇರೋದು. ಇಂಥ ಕ್ಷೇತ್ರಗಳಲ್ಲಿ ಒಕ್ಕಲಿಗರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಂಥ ಸಂದೇಶವನ್ನು ರವಾನೆ ಮಾಡಿದಾಗ ಆಗಿದೆ ಮಠಕ್ಕೆ ಭೇಟಿ ಕೊಡೋದ್ರ ಮೂಲಕ. ಇನ್ನು 5ನೇ ಪಾಯಿಂಟ್ ಗಮನಿಸಿದ್ರೆ, ತುಮಕೂರು, ಕೋಲಾರ, ಮಂಡ್ಯ ಮತ್ತು ಚಾಮರಾಜನಗರ ಹಾಗೆ ಬೆಂಗಳೂರು ಗ್ರಾಮಾಂತರ ಈ ಕ್ಷೇತ್ರಗಳಲ್ಲಿ ಹೆಚ್ಚಿನ ಲಾಭ ಆಗುತ್ತೆ. ಇಲ್ಲೂ ಕೂಡ ಒಕ್ಕಲಿಗ ಮತದಾರರೇ ಬಹುತೇಕ ನಿರ್ಣಾಯಕ ಆಗಿರೋದ್ರಿಂದ. 6ನೇದು, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳು ಚದುರಿ ಹೋಗದ ಹಾಗೆ ಎಚ್ಚರಿಕೆಯ ನಡೆಯನ್ನು ಅನುಸರಿಸೋದಕ್ಕೆ ಮುಂದಾಗಿದ್ದಾರೆ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ನ ಕಡೆಗೆ ಡೈವರ್ಟ್ ಆಗಿದ್ದನ್ನು ಗಮನಿಸಬಹುದಾಗಿತ್ತು ಒಕ್ಕಲಿಗರ ಮತ ಬ್ಯಾಂಕ್. ಈಗ ಅದನ್ನು ಎನ್ಡಿಎ ಕಡೆಗೆ ಭದ್ರವಾಗಿಸಿಕೊಳ್ಳೋ ನಿಟ್ಟಿನಲ್ಲಿ ಇದು ಸಹಕಾರಿಯಾಗಬಹುದು ಅಂತ. ಇನ್ನು ಡಿ ಕೆ ಶಿವಕುಮಾರ್ಗೆ ಟಕ್ಕರ್ ಕೊಡಲಾಗ್ತಾ ಇದೆ ಆ ಮೂಲಕ ಅನ್ನೋ ಸಂದೇಶವೂ ಕೂಡ ಈ ಮೂಲಕ ರವಾನೆಯಾದಂತ ಆಗುತ್ತೆ. ಇಷ್ಟೆಲ್ಲ ಲೆಕ್ಕಾಚಾರಗಳನ್ನು ಇಟ್ಕೊಂಡೇ ಮೈತ್ರಿ ಅಭ್ಯರ್ಥಿಗಳು ಮಠಕ್ಕೆ ಭೇಟಿ ಕೊಟ್ಟು ನಿರ್ಮಲಾನಂದನಾಥ ಶ್ರೀಗಳ ಆಶೀರ್ವಾದವನ್ನು ಪಡೆಯೋದ್ರ ಮೂಲಕ ರಾಜಕೀಯವಾಗಿಯೂ ಕೂಡ ಮತಗಳನ್ನು ಖಾತ್ರಿಪಡಿಸ್ಕೊಳ್ಳೋದು, ಅದರ ಜೊತೆಗೆ ಡಿ ಕೆ ಶಿವಕುಮಾರ್ಗೆ ಪರೋಕ್ಷವಾಗಿ ಒಂದು ಮೆಸೇಜ್ ಪಾಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಭ್ಯರ್ಥಿಗಳ ಈ ಭೇಟಿ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.